ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 15 ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 16. If A, B and C are three mutually exclusive and exhaustive events and P of B is equal to 3/2 into P of A, P of C is equal to 1/3 into P of B, then the value of P of A is ಅಂತ ಹೇಳಿದ್ದಾರೆ. ಹೌದಾ? ಅದು ಈಸಿ ಇದೆ. ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದಷ್ಟೇ. ಪಿ ಆಫ್ ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಹೌದಾ? ನೋಡಿ, ಎ ಬಿ ಆ್ಯಂಡ್ ಸಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಏನಾಗಿರುತ್ತೆ ಅಂದರೆ ಯೂನಿಯನ್ ಏನಾಗಿರುತ್ತೆ ಅಂದರೆ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಹೌದಾ? ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದರೆ, ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದರೆ ಇಂಟರ್ಸೆಕ್ಷನ್ 0 ಆಗಿರುತ್ತೆ. ಹೌದಾ? ಅದು ನೋಡಿ, ಗಿವನ್ ಎ ಬಿ ಆ್ಯಂಡ್ ಸಿ ಆರ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಇವೆಂಟ್ಸ್. ಹೌದಾ? ನೋಡಿ, ಈ ಥರ ಇತ್ತು ಅಂದರೆ ಏನೇನಾಗಿರಬೇಕು? ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್, ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ನಲ್ ಸೆಟ್, ಸಿ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ನಲ್ ಸೆಟ್, ಮತ್ತು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿನು ನಲ್ ಸೆಟ್. ಹೌದಾ? ಇದು ಎಕ್ಸ್ಕ್ಲೂಸಿವ್ ಇವೆಂಟ್ಸಿನ ಕಂಡೀಷನ್. ಹೌದಾ? ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದರೆ ನಮಗೇನು ಗೊತ್ತಿರೋದು? ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್ ಆಗಬೇಕು. ಹೌದಾ? ಇದು ಎಕ್ಸಾಸ್ಟಿವ್. ಹೌದಾ? ಡೈರೆಕ್ಟ್ ಕಂಡೀಷನ್ಸ್ ಗೊತ್ತಿರಬೇಕಷ್ಟೆ. ಈಗ ನೋಡಿ, ಹಾಗಾದ್ರೆ ನಾವು ಡೈರೆಕ್ಟ್ ಫಾರ್ಮುಲಾ ಬರಿಬೋದಾ? ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದರೆ ಫಾರ್ಮುಲಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ. ಹೌದಾ? ಉಳಿದಿರೋ ಇಂಟರ್ಸೆಕ್ಷನ್ ಎಲ್ಲ 0 ಆಗಿಬಿಡುತ್ತಲ್ಲ. ಯಾಕಂದರೆ ನಲ್ ಸೆಟ್ ಇದೆ ಅಂದರೆ ಅದರ ಪ್ರಾಬಬಿಲಿಟಿ ಏನಾಗ್ಬಿಡುತ್ತೆ? 0. ಹೌದಾ? ಅದು ನೋಡಿ, ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದರೆ ಪಿ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ ಈಕ್ವಲ್ ಟು, ನಾವು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ? ಪಿ ಆಫ್ ಎ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ತಾನೆ. ಹಾಗಾದರೆ ಎಲ್ಲದನ್ನು ಇನ್ ಟರ್ಮ್ಸ್ ಆಫ್ ಪಿ ಆಫ್ ಎ ಬರೀಬೇಕು. ಇದು ಪಿ ಆಫ್ ಎ ಆಸ್ ಇಟ್ ಈಸು. ನೋಡಿ, ಪಿ ಆಫ್ ಬಿ ಅಂದರೆ ಏನು ಕೊಟ್ಟಿರೋದು ನಮಗೆ? 3/2 ಇಂಟು ಪಿ ಆಫ್ ಎ ಕೊಟ್ಟಿದ್ದಾರೆ. ಅದಕ್ಕೆ 3/2 ಇಂಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಸಿ ಅಂತ ಹೇಳಿದ್ರೆ ಏನು ಕೊಟ್ಟಿರೋದು? 1/3 ಇಂಟು ಪಿ ಆಫ್ ಬಿ. ಹೌದಾ? ನೋಡಿ, ಪಿ ಆಫ್ ಎಸ್ ಅಂದರೆ 1 ಬರಿಬೋದಲ್ಲ. ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1. ಯಾಕಂದರೆ ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ಆಗ್ಬಿಟ್ಟು 1 ಆಗ್ಬಿಡುತ್ತೆ ಅಷ್ಟೇ. ಹೌದಾ? ಪಿ ಆಫ್ ಎಸ್ ಅಂದರೆ ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ದಟ್ ಈಸ್ ಈಕ್ವಲ್ ಟು 1. ಹೌದಾ? ಯಾಕೆ ಇದೇನಾಗುತ್ತಿದ್ದು? 1 ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ 3/2 ಇಂಟು ಪಿ ಆಫ್ ಎ ಪ್ಲಸ್ 1/3 ಇಂಟು ಪಿ ಆಫ್ ಬಿ ಅಂದರೆ 3/2 ಇಂಟು ಪಿ ಆಫ್ ಎ ಅಲ್ಲ. ಹೌದಾ? ನೋಡಿ, ಪಿ ಆಫ್ ಬಿ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ 3/2 ಇಂಟು ಪಿ ಆಫ್ ಎ. ಅದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಎಲ್ ಸಿ ಎಮ್ ಎಲ್ಲ ತೊಗೊಂಬಿಟ್ಟು ಪಿ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. 3 ಕ್ಯಾನ್ಸಲ್ಲು. ಎಲ್ ಸಿ ಎಮ್ನ 2 ತೊಗೊಂಡೆ ಅಂದರೆ ಹೌದಾ, ಏನು ಬಂದ್ಬಿಡುತ್ತೆ ಅಲ್ಲಿ? 2 ಇಂಟು ಪಿ ಆಫ್ ಎ ಪ್ಲಸ್ 3 ಇಂಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ. ಹೌದಾ? 3, 4, 5, 6 ಆಗ್ಬಿಡುತ್ತಲ್ಲ. ಹಾಗಾದರೆ 1 ಇಸ್ ಈಕ್ವಲ್ ಟು 6 ಪಿ ಆಫ್ ಎ ಬೈ 2, ಅಥವಾ 1 ಇಸ್ ಈಕ್ವಲ್ ಟು 3 ಇಂಟು ಪಿ ಆಫ್ ಎ ಅಂದರೆ ಪಿ ಆಫ್ ಎ ಅಂದರೆ 1/3. ಹೌದಾ? ಈಸಿದೆ. ಒಂದು ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ಅಂದರೆ ನಮಗೆ ಇದಿಷ್ಟು ಗೊತ್ತಾಗಬೇಕಷ್ಟೇ. ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಈಸ್ ನಲ್ ಸೆಟ್ ಆರ್ ಪ್ರಾಬಬಿಲಿಟಿ ಈಸ್ 0. ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದರೆ ಯೂನಿಯನ್ ಆಫ್ ಆಲ್ ಸೆಟ್ಸ್ ಈಸ್ ಸ್ಯಾಂಪಲ್ ಸ್ಪೇಸ್ ಆಗಬೇಕು. ಹೌದಾ? ನೆಕ್ಸ್ಟ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 17. Let P of A is equal to 0.4
and P of B by A is equal to 0.5, the probability of P of A bar union B bar is equal to ಅಂತಿದೆ. ಹೌದಾ? ನೋಡಿ, ಇದನ್ನು ಯಾವ ಥರ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗಬೇಕಷ್ಟೇ. ನೋಡಿ, P of A is equal to 0.4 ಇದೆ. P of B by A is equal to 0.5 ಇದೆ. ಹೌದಾ? ನೋಡಿ, P of B by A ಇಂದ P of A ಇಂಟರ್ಸೆಕ್ಷನ್ B ಕಂಡುಹಿಡಿಬೋದು. ನೋಡಿ, ನೋಡಿ ನಾವು P of B by A ಅಂದರೆ ಏನು ಬರಿಬೋದು? ಫಾರ್ಮುಲಾ P of A ಇಂಟರ್ಸೆಕ್ಷನ್ B by P of A. ಹೌದಾ? ಅಂದರೆ 0.5 is equal to P of B by A ಅಂದರೆ 0.5 ಅಲ್ಲ, is equal to P of A ಇಂಟರ್ಸೆಕ್ಷನ್ B by 0.4. ಹೌದಾ? ನೋಡಿ, ಹಾಗಾದರೆ ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ P of A ಇಂಟರ್ಸೆಕ್ಷನ್ B is equal to 0.5 into 0.4 ಅಂದರೆ 0.2 ಬರುತ್ತಲ್ಲ. P of A ಇಂಟರ್ಸೆಕ್ಷನ್ B 0.2 ಬಂತು. ಹೌದಾ? ಈಗ ನೋಡಿ, ನಾವು P of A bar ಯೂನಿಯನ್ B bar, P of A bar ಯೂನಿಯನ್ B bar ಅಂದರೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಇದನ್ನು P of A ಇಂಟರ್ಸೆಕ್ಷನ್ B ಹೋಲ್ ಬಾರ್ ಬರೀಬೋದಲ್ಲ. P of A ಇಂಟರ್ಸೆಕ್ಷನ್ B ಹೋಲ್ ಬಾರ್ ಬರ್ಕೋಬೋದಲ್ಲ. ಹಾಗಾದ್ರೆ ಇದೇನಾಗ್ಬಿಡುತ್ತಿದ್ದು 1 ಮೈನಸ್ P of A ಇಂಟರ್ಸೆಕ್ಷನ್ B ಡೈರೆಕ್ಟಾಗಿ ವ್ಯಾಲ್ಯೂ ಬರ್ಕೊಂಡ್ರೆ ಆಯಿತು. 1 ಮೈನಸ್ 0.2 ಅಂದರೆ 0.8 ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಈಸಿ ಇದೆ. ಹೋಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 8. Sorry, 18. A pair of dice is thrown. If the two numbers appear on them are different, the probability that the sum is 6 is ಅಂತ ಹೇಳ್ತಾರೆ. ನೋಡಿ, ಈಸಿಯಾಗಿ ಮಾಡ್ಬೋದು ಇದನ್ನು. ಎನ್ ಆಫ್ ಎಸ್ ಅಂದರೆ 36 ಬರ್ಕೊತೀವಿ. ನೋಡಿ, ಈವೆಂಟ್ ಏನು? ಸಮ್ ಈಸ್ 6 ಆ್ಯಂಡ್ 2 ನಂಬರ್ಸ್ ಆರ್ ಡಿಫ್ರೆಂಟ್. ಹೌದಾ? ಹಾಗಾದರೆ ಏನೇನು ತೊಗೋಬೋದು ಅಂದರೆ 1,5 ತೊಗೋಬೋದು, ನೆಕ್ಸ್ಟ್ 2,4 ತೊಗೋಬೋದು. 3,3 ತೊಗೊಳಕ್ಕೆ ಬರೋಲ್ಲ, ಯಾಕಂದರೆ ಸಮ್ ಈಸ್ ಡಿಫ್ರೆಂಟ್ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ ಇಲ್ಲಿ 4,2 ತೊಗೋಬೋದು, 5,1 ತೊಗೋಬೋದು. 6ಇಂದ ತೊಗೊಳ್ಲಿಕ್ಕೆ ಬರೋಲ್ಲ ಅಲ್ಲಿ, ಯಾಕಂದ್ರೆ 6ಇಂದ ತೊಗೊಂಡೆ ಅಂದರೆ ಮಿನಿಮಮ್ ಸಮ್ಮೇ 7 ಆಗ್ಬಿಡುತ್ತೆ. ಹೌದಾ? ಅಂದರೆ ಇಲ್ಲಿ ಎನ್ ಆಫ್ ಎ 4 ಬರ್ತಾ ಇದೆ ಅಷ್ಟೇ. Therefore, P of A is equal to N of A by N of S ಅಂದರೆ 4 by 36 ಅಂದರೆ ಆನ್ಸರು 1 by 9. ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೋಯ್ತಲ್ಲ, ಇದು ಈಸಿ ಇದೆ. ನೆಕ್ಸ್ಟ್ ನೋಡಿ 19. A bag contains 7 red and 3 black balls. 3 balls are drawn at random from the bag, one after the other. The probability that the first 2 are red and the third is black is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಈ ಥರದ್ದು ಮಾಡ್ಕೊತಾ ಇದ್ವಿ, ಐಡಿಯಾ ಗೊತ್ತಿರಬೇಕಲ್ಲಿ. ನೋಡಿ, ಬ್ಯಾಗ್ ಕಂಟೈನ್ಸ್ ಏನಂತ ಹೇಳಿರೋದು 7 ರೆಡ್ ಆ್ಯಂಡ್ 3 ಬ್ಲ್ಯಾಕ್ ಬಾಲ್ಸ್. ಹೌದಾ? Seven red and 3 black balls. 3 balls are drawn at random from the bag, one after the other ಅಂತ ಹೇಳಿದ್ದಾರೆ. ಹೌದಾ? One after the other 3 balls are drawn. The probability that the first 2 are red and the third is black. ನೋಡಿ, ಫಸ್ಟ್ 2 ರೆಡ್ಡೇ ಬರಬೇಕು, ಥರ್ಡ್ ಒನ್ ಏನು ಬರಬೇಕು ನಮಗಲ್ಲಿ? ಬ್ಲ್ಯಾಕ್. ಹೌದಾ? ಹಾಗಾದ್ರೆ ಈ ಥರ ತೊಗೊಂಡ್ರೆ ಆಯ್ತು. ಈಗ ಏನ ಫಸ್ಟ್ ಡ್ರಾನ್ ಬಾಲ್ ಈಸ್ ರೆಡ್, ಬಿನೂ ಅಷ್ಟೇ ಸೆಕೆಂಡ್ ಡ್ರಾನ್
ಬಾಲ್ ಈಸ್ ರೆಡ್, ಹೌದಾ. ಸಿ ಅಂತ ಹೇಳಿದ್ರೆ ಥರ್ಡ್ ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್. ಹಾಗೆ ಇಲ್ಲಿ ಏನು ಕೇಳಿರೋದು, ದೆಫೋ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಹೌದಾ. ಇದನ್ನ ಹೇಗೆ ಬರೀತೀವಿ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಇಂಟು ಪಿ ಆಫ್ ಸಿ ಬೈ ಬಿ, ಎ ಇಂಟರ್ಸೆಕ್ಷನ್ ಬಿ ಅಥವಾ ಬಿ ಇಂಟರ್ಸೆಕ್ಷನ್ ಇ, ಹೌದಾ. ಅದು ನೋಡಿ, ಪಿ ಆಫ್ ಎ ಅಂದರೆ ಏನು ಬರೀಬೋದು, ಟೋಟಲ್ ನಂಬರ್ ಆಫ್ ರೆಡ್ ಬಾಲ್ಸ್ 7 ಇದೆ, ಟೋಟಲ್ ನಂಬರ್ ಆಫ್ ಬಾಲ್ಸ್ 10, ಹೌದಾ, ಇಂಟು ಪಿ ಆಫ್ ಬಿ ಬೈ ಎ ಅಂತ ಹೇಳಿದ್ರೆ ಪ್ರೊಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್, ಹೌದಾ. ಒಂದು ಎ ಆಗಿಬಿಟ್ಟಿದೆ ಅಂದರೆ ಒಂದು ಬಾಲ್ನ ನಾವು ಡ್ರಾ ಮಾಡಿಬಿಟ್ಟಿದ್ವಿ, ಒಂದು ಬಾಲ್ನ ಡ್ರಾ ಮಾಡಿದ್ವಿ ಅಂದರೆ ರಿಮೈನಿಂಗ್ ಬಾಲ್ಸ್ 9, ಮತ್ತು ಒಂದು ರೆಡ್ ಬಾಲ್ನೇ ಡ್ರಾ ಮಾಡಿದ್ದೀನಿ ಅಂದರೆ ಅಲ್ಲಿ ಎಷ್ಟು ಉಳಿಯುತ್ತಿರುತ್ತೆ, 6 ರೆಡ್ ಬಾಲ್ಸ್ ಉಳಿದಿರುತ್ತೆ, ಅದಕ್ಕೆ 6/9 ಬರುತ್ತೆ, ಇಂಟು ಪಿ ಆಫ್ ಸಿ ಬೈ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಬೋತ್ ಎ ಆ್ಯಂಡ್ ಬಿ ಆರ್ ಆಲ್ರೆಡಿ ಅಕ್ಕರ್ಡ್, ಹೌದಾ. ಏನೂ ಆಗಿದೆ ಮತ್ತು ಬಿನೂ ಆಗಿದೆ ಅಂದರೆ, ಹೌದಾ, ಎ ಆ್ಯಂಡ್ ಬಿ ಬೋತ್ ಆರ್ ಅಕ್ಕರ್ಡ್, ಹೌದಾ. ಹಾಗಾದರೆ ಅಲ್ಲಿ 2 ಬಾಲ್ನ ರಿಮೂವ್ ಮಾಡಿದ್ವಿ ಅಂದರೆ ರಿಮೈನಿಂಗ್ ಬಾಲ್ಸ್ 8, ಮತ್ತು ಈ ಬ್ಲ್ಯಾಕ್ ಬಾಲ್ನ ಡ್ರಾ ಮಾಡಬೇಕು ಅಂದರೆ 3 ಬರುತ್ತೆ, ಹೌದಾ. ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. 3 1s 3 3s, 3 1s 3 2s, 2 1s 2 4s ಅಂದರೆ ಆನ್ಸರು 7/40 ಬರುತ್ತೆ, ಅಂದರೆ ಆಪ್ಷನ್ ಡಿ ಬರುತ್ತೆ, ಆಯ್ತಲ್ಲ, ಈಸಿ ಇದೆ. ಮತ್ತು ನೋಡಿ ಇಲ್ಲಿ ದ ಪ್ರಾಬಬಿಲಿಟಿ ದಟ್ ದ ಫಸ್ಟ್ 2 ಆರ್ ರೆಡ್ ಆ್ಯಂಡ್ ದ ಥರ್ಡ್ ಈಸ್ ಬ್ಲ್ಯಾಕ್ ಅಂತ ಹೇಳಿದ್ದಾರೆ, ಹೌದಾ. ದ ಪ್ರಾಬಬಿಲಿಟಿ ದಟ್ ಇನ್ ದಟ್ 2 ಆರ್ ರೆಡ್ ಆ್ಯಂಡ್ 1 ಈಸ್ ಬ್ಲ್ಯಾಕ್ ಅಂತ ಹೇಳಿದರೆ ಅದು ಮತ್ತೆ ಬೇರೆ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ 2 ಆರ್ ರೆಡ್ ಅಂದರೆ ಅಲ್ಲಿ ಪ್ಲೇಸು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಿದ್ದಾರೆ, ಫಸ್ಟ್ 2 ರೆಡ್ ಆಗಬೇಕು, ಥರ್ಡ್ ಒನ್ನೇ ಬ್ಲ್ಯಾಕ್ ಆಗಬೇಕು ಅಂತ ಹೇಳಿದ್ದಾರೆ, ಹೌದಾ. ಬರೀ ಏನಾದರೂ ಸೆಲೆಕ್ಟೆಡ್ 3 ಬಾಲ್ಸ್ ಕಂಟೈನ್ಸ್ 2 ರೆಡ್ ಆ್ಯಂಡ್ 1 ಬ್ಲ್ಯಾಕ್ ಅಂತ ಹೇಳಿದರೆ ಮತ್ತು ನಾನಲ್ಲಿ ಕಾಂಬಿನೇಷನ್ ಯೂಸ್ ಮಾಡ್ತೀನಿ, ಹೌದಾ. 10C3 ಬರ್ಕೋಬೇಕು, ಮತ್ತು ಬ್ಲ್ಯಾಕಿಗೆ ಎಷ್ಟು ಕಾಂಬಿನೇಷನ್ ಬರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು, ಹೌದಾ. ಅದಕ್ಕೆ ಫಾಲೋ ಮಾಡಬೇಕಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ 20. If P1 and P2 are the probabilities of 2 independent events, then 1 minus P1 minus P2 plus P1 into P2 is the probability of ಅಂತ ಹೇಳಿದ್ದಾರೆ ಅಷ್ಟೇ, ಹೌದಾ. ನೋಡಿ, ಈಸಿ ಇದೆ ನೋಡಿ. 1 minus P1 minus P2 plus P1 into P2, ಹೌದಾ. ನೋಡಿ, ಆ್ಯಕ್ಚುಲಿ ಇಂಟು ಅಂದರೆ ನಮ್ಗೆ ಏನಂತ ಹೇಳಿದ್ವಿ ಅಂದರೆ ಇಂಟರ್ಸೆಕ್ಷನ್ ಅಂತ ಹೇಳಿದ್ವಿ. ಹಾಗಾದ್ರೆ ಇದು 1 minus P1 ಮೈನಸ್ P2 ಪ್ಲಸ್ ಇದನ್ನು P1 ಇಂಟರ್ಸೆಕ್ಷನ್ P2, ಹೌದಾ. ನೋಡಿ, P1 ಆ್ಯಂಡ್ P2 ಆರ್ ದ ಪ್ರಾಬಬಿಲಿಟಿ ಆಫ್ 2 ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ ತಾನೆ. ಈ ನಾನೇನಾದರೂ ಈ ಥರ ತೊಗೊಂಡಿದ್ದೆ ಅಂದರೆ ಇಲ್ಲಿ ಲೆಟ್ P1 ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಎ, P2 ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಅಂತ ಹೇಳಿರ್ತೀನಿ, ಹೌದಾ. ಹಾಗಾದ್ರೆ ಇದೇನಾಗುತ್ತೆ ನೋಡಿ, ಈಗ 1 ಮೈನಸ್ ಪಿ ಆಫ್ ಎ ಇದು ಮೈನಸ್ ಪಿ ಆಫ್ ಬಿ, ಇದೇನಾದ್ರು ನಾನು ಪಿ ಆಫ್ ಎಗೆ ಬರೀಬೋದು ನಾನು ಎ ಇಂಟರ್ಸೆಕ್ಷನ್ ಬಿ, ಹೌದಾ. ಈಗ ನೋಡಿ, ಎಲ್ಲ ಮೈನಸ್ನ ಕಾಮನ್ ತೊಗೊಂಡೆ ಅಂದರೆ ಇದೇನು ಬರುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹಾಗಾದ್ರೆ ಇದು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಇಷ್ಟು ಬರುತ್ತಲ್ಲ. ನೋಡಿ, 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಸಾರಿ, ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬರೀಬೋದಲ್ಲ. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಹೇಳಿದ್ರೆ ಏನೂ ಬರೋದಿಲ್ಲ ಮತ್ತು ಬಿನೂ ಬರೋಲ್ಲ, ಅಂದರೆ ನೀದರ್ ಎ ನಾರ್ ಬಿ, ಅಂದರೆ ಎರಡೂ ಬರೋದಿಲ್ಲ ತಾನೆ, ಹೌದಾ. ಹಾಗಾದ್ರೆ ಇದನ್ನೇನು ಬರೀಬೋದು ನಾವು, ಇದು ಪ್ರಾಬಬಿಲಿಟಿ ಆಫ್ ನೀದರ್ ಎ ನಾರ್ ಬಿ. ನೀದರ್ ಎ ನಾರ್ ಬಿ ಅಂದರೆ
ಅಲ್ಲಿ ಏನು ಬರೀಬೋದು ನಾನು, ಅಕ್ಕರೆನ್ಸ್ ಆಫ್ ನನ್ ಆಫ್ ದೀಸ್ ಆಗ್ಬಿಡುತ್ತೆ. ಅದಕ್ಕೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅಂದರೆ ನೋಡಿ, ನಮಗೆ ಇಲ್ಲೇನು ಗೊತ್ತಿರಬೇಕು ಅಂದರೆ, ಇಂಟು ಅಂತ ಕೊಟ್ಟಿದ್ರು ಅಂದರೆ ಅದು ಯಾವಾಗಲೂ ಇಂಟರ್ಸೆಕ್ಷನ್ನು, ಎಡಿಷನ್ ಇತ್ತು ಅಂದರೆ ಯೂನಿಯನ್. ಹೌದಾ? ಅದಕ್ಕೆ ಡೈರೆಕ್ಟಾಗಿ ಗೊತ್ತಿರಲಿ. ನೆಕ್ಸ್ಟು ಟ್ವೆಂಟಿ ಒನ್ ನೋಡ್ಕೊಳ್ಳಿ. A coin is tossed 4 times, then the probability of obtaining at least one tail is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಅಟ್ಲೀಸ್ಟ್ ಒನ್ ಟೇಲ್ ಅಂದರೆ 1 ಇರ್ಬೋದು ಅಥವಾ 1ಕ್ಕಿಂತ ಜಾಸ್ತಿ ಇರ್ಬೋದು. ನೋಡಿ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿಕೊಂಡ್ರೆ ಈಸಿ ಆಗ್ಬಿಡುತ್ತೆ ಇಲ್ಲಿ. ನೋಡಿ, n = 4 ತೊಗೊಂಡ್ಬಿಡ್ತೀನಿ. ಹೌದಾ? ಗೆಟಿಂಗ್ ಟೇಲ್ ಈಸ್ ಸಕ್ಸಸ್ ಅಂತ ಹೇಳ್ತೀನಿ. ಗೆಟಿಂಗ್ ಟೇಲ್ ಈಸ್ ಸಕ್ಸಸ್ ಆಯಿತು ಅಂದರೆ ಹಾಗಾದರೆ P = ಏನು ಬರೀಬೋದು, 1/2. ಹೌದಾ? ಯಾಕಂದರೆ P ಈಸ್ ದ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಅಂತ ಹೇಳ್ತಿದ್ವಿ. ಹೌದಾ? ದಟ್ ಇಂಪ್ಲೈಸ್ Q ಏನಾಗ್ಬಿಡುತ್ತೆ, Q ಅಂದರೆ 1 - P, 1 - ಹಾಫ್ ಆಗ್ಬಿಟ್ಟಿದ್ದು 1/2 ಆಯಿತು. ಹೌದಾ? ಹಾಗಾದ್ರೆ ನಮಗೇನು ಗೊತ್ತಿರೋದು ಫಾರ್ಮುಲಾ, ವಿ ನೋ ದಟ್ P ಆಫ್ x = ಸ್ಮಾಲ್ x ಫಾರ್ಮುಲಾ NCx × Q ಪವರ್ n - x × P ಪವರ್ x ಬರಿತಾ ಇದ್ವಲ್ಲ. ಹಾಗೆ ಇಲ್ಲಿ n ಅಂದರೆ 4 ಇದೆ, 4cx × Q ಪವರ್ ಅಂತ ಹೇಳಿದೆ ಹಾಫ್ ಪವರ್ 4 - x × ಹಾಫ್ ಪವರ್ x. ಹಾಗಾದರೆ ಇದೇನಾಗುತ್ತೆ ನೋಡಿ, ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದೆ ಅಂದರೆ P ಆಫ್ x = x ಅಂದರೆ 4cx × ಹಾಫ್ ಪವರ್ 4 - x + x ಅಲ್ಲ, -x + x ಕ್ಯಾನ್ಸಲ್ ಆಗಿ 4cx × 1/2 ಪವರ್ 4 ಅಂದರೆ 16. ಹಾಗಾದರೆ P ಆಫ್ x = x ಅಂತ ಹೇಳಿದ್ರೆ 1/16 × 4cx ಆಗುತ್ತೆ. ಹೌದಾ? ನೋಡಿದ್ರೆ x = x, ಇಲ್ಲಿ ಅಟ್ಲೀಸ್ಟ್ 1 ಅಂತ ಹೇಳಿದ್ದಾರೆ, ಅಟ್ಲೀಸ್ಟ್ 1 ಸಕ್ಸಸ್ ಅಂತ ಹೇಳಿದಾಗೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಕೇಳಿರೋದು ಅಂದರೆ, ನಾವು ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 1 ಟೇಲ್ ಅಂದರೆ P ಆಫ್ x > 1 ಅಂತೇಳಿ. ಹೌದಾ? ಮ್ಯಾಕ್ಸಿಮಮ್ 4 ತನಕ ಹೋಗ್ಬೋದಷ್ಟೇ. ಅದಕ್ಕೆ x > 1 ಅಂದರೆ P ಆಫ್ 1 + P ಆಫ್ 2 + P ಆಫ್ 3 + P ಆಫ್ 4 ಮಾಡ್ಬೋದು. ಅಥವಾ ಇದನ್ನು ಈಸಿಯಾಗಿ ಮಾಡ್ಕೋಬೇಕು ಅಂದರೆ 1 - P ಆಫ್ x < 1. ಹೌದಾ? ಈ ಥರ ಬರಿಬೋದು ಅಂತ ಹೇಳಿದ್ವಲ್ಲ. ಅದು ನೋಡಿ, < 1 ಅಂದರೆ ಇರೋದು ಒಂದೇ ಒಂದು, 0 ಮಾತ್ರ. ಅದು 1 - P ಆಫ್ x = 0 ಬರ್ಕೊಂಡೆ ಅಂದರೆ ಇದೇನಾಗುತ್ತೆ, 1/16 × 4c0. ಹೌದಾ? 4c0 ಅಂತ ಹೇಳಿದ್ರೆ ಏನು ಬರ್ಬೋದು, 1 ಅಲ್ಲ. NC0 ಅಂದರೆ 1 ಅಂತ ಗೊತ್ತಿದೆ. ಹಾಗಾದ್ರೆ LCM ತೊಗೊಂಡೆ ಅಂದರೆ 16 - 1/16 ಅಂತ ಆನ್ಸರು 15/16 ಬರುತ್ತೆ ಅಷ್ಟೆ. ಅಂದರೆ ಆಪ್ಷನ್ ಸಿ ಬರ್ತದೆ. ಹೌದಾ? ನೋಡಿ, ಇದೇ ಥರ ಮಾಡ್ಕೋಬೇಕಂತೇನೂ ಇಲ್ಲ. ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಗೊತ್ತಾಗಲಿ ಅಂತೇಳಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ವಿತೌಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅದು ಮಾಡ್ಬೋದು, ನೋಡ್ಕೊಳ್ಳಿ. ಇನ್ನೊಂದು ಟೈಪು ಮಾಡಿ ಹೇಳ್ತೇನೆ. ಅದು ಫಸ್ಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಪ್ಲೈ ಮಾಡ್ಬೋದು ಅಂತೇಳಿ ಗೊತ್ತಿರಬೇಕು ನಮಗೆ. ಕೊಟ್ಟಿರೋ ಟ್ರಯಲು ಬೆರ್ನೋಲಿ ಟ್ರಯಲ್ ಆಗಿರಬೇಕು. ಬೆರ್ನೋಲಿ ಟ್ರಯಲ್ ಅಂತ ಹೇಳಿದ್ರೆ ನಂಬರ್ ಆಫ್ ಟ್ರಯಲ್ಸ್ ಶುಡ್ ಬಿ ಫೈನೈಟ್. ಅಂದರೆ ಇಲ್ಲಿ 4 ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ. ಆ್ಯಂಡ್ ಎಕ್ಸ್ಪೆರಿಮೆಂಟ್ ಶುಡ್ ಹ್ಯಾವ್ ಓನ್ಲಿ 2 ಔಟ್ಕಮ್ಸ್ ಅಂತ ಹೇಳಿದ್ವಿ. 1 ಈಸ್ ಸಕ್ಸಸ್ ಆ್ಯಂಡ್ ಅನದರ್ 1 ಈಸ್ ಫೇಲ್ಯೂರ್. ಲೈಕ್ ಗೆಟಿಂಗ್ ಟೇಲ್ ಈಸ್ ಸಕ್ಸಸ್ ಆಯಿತು ಅಂದರೆ ಆಬ್ವಿಯಸ್ಲಿ ಇನ್ನೇನೇ ಇದ್ರೂ ಅದು ಫೇಲ್ಯೂರ್ ಆಗಿರುತ್ತೆ. ಹೌದಾ? ಆ್ಯಂಡ್ ಈಚ್ ಟ್ರಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಅಂತ ಹೇಳಿದ್ವಿ. ಅಂದರೆ ಫಸ್ಟ್ ಟ್ರಯಲಿಗೂ ಸೆಕೆಂಡ್ ಟ್ರಯಲಿಗೂ ಏನು ಡಿಪೆಂಡ್ ಇರಬಾರ್ದು. ಹೌದಾ? ಅಂದರೆ ಈಗ ಕಾಯಿನ್ ಈಸ್ ಟಾಸ್ಡ್ ಇದ್ದಾಗ ಪ್ರಾಬಬಿಲಿಟಿ ಆಫ್ ಟೇಲು ಫಸ್ಟ್ ಟ್ರಯಲಲ್ಲೂ ಹಾಫ್ ಇರುತ್ತೆ, ಸೆಕೆಂಡ್ ಟ್ರಯಲಲ್ಲೂ ಹಾಫ್. ಈ ಥರ ಇತ್ತು ಅಂದರೆ ಅದಕ್ಕೆ ಬೆರ್ನೋಲಿ ಟ್ರಯಲ್ ಅಂತ ಹೇಳಿದ್ವಿ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನು ಗೊತ್ತಿರೋದು, P ಆಫ್ x = x ಅಂದರೆ NCx × Q ಪವರ್ n - x × P
ಪಿ ಪವರ್ ಎಕ್ಸ್. ಹೌದಾ? ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ನೋಡಿ, ಇದನ್ನು ಇನ್ನೊಂದು ಟೈಪ್ ಏನು ಬರೀಬೋದು ನಾವು, ಪಿ ಆಫ್ ಅಟ್ಲೀಸ್ಟ್ ಒನ್ ಟೇಲ್ ಅಂತ ಹೇಳಿದರೆ, ಹೌದಾ, ಇದೊಂದು 1 ಮೈನಸ್ ಪಿ ಆಫ್, ನೋಡಿ ಅಟ್ಲೀಸ್ಟ್ ಇಂದು ಒನ್ ಟೇಲ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು ತಾನೆ. ಹಾಗಾದ್ರೆ 1 ಇರಬಾರ್ದು ಅಂದರೆ ಇಲ್ಲಿ ಏನಂತ ಹೇಳ್ಬೋದು ನಾವು, ಪಿ ಆಫ್ ನೋ ಟೇಲ್ ಬರೀಬೋದಾ? ನೋಡಿ, ಇದು ಕರೆಕ್ಟಾಗಿ ಗೊತ್ತಿರಬೇಕು. ಅಟ್ಲೀಸ್ಟ್ 1 ಟೇಲ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು. ಹೌದಾ? ಅದರದ್ದು ನೆಗೇಷನ್ ಬರ್ಕೊಂಡೆ ಅಂದರೆ ನೋ ಟೇಲ್ ಆಗುತ್ತೆ. ಹೌದಾ? ನೋ ಟೇಲ್ ಅಂತ ಹೇಳಿದ್ರೆ ಆಲ್ 4 ಆರ್ ಹೆಡ್ ಆಗಿಬಿಡುತ್ತಲ್ಲ. 1 ಮೈನಸ್ ಪಿ ಆಫ್ ಹೆಡ್ 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 ಇದು. ಹೌದಾ? ನೋಡಿ, ಎಲ್ಲ ಹೆಡ್ಡಿಂದು ಪ್ರಾಬಬಿಲಿಟಿ ಹಾಫ್ ತಾನೆ. ಹಾಗಾದ್ರೆ ಎಲ್ಲದು ಇಂಡಿಪೆಂಡೆಂಟ್ ಇವೆಂಟ್ಸ್ ಇದು. ಹಾಗಾದ್ರೆ ಇದೇನಾಗ್ಬಿಡುತ್ತೆ ಅಂದರೆ 1 ಮೈನಸ್ ಹಾಫ್ ಇಂಟು ಹಾಫ್ ಇಂಟು ಹಾಫ್ ಇಂಟು ಹಾಫ್ ಆಗುತ್ತೆ. ಅದು 1 ಮೈನಸ್ 1/16 ಬಂತು. ಅಂದರೆ ಇಲ್ಲೂ ಏನು ಬರುತ್ತೆ, 15/16. ಹೌದಾ? ಅಂದರೆ ಇದನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇಲ್ಲಿ. ಆದರೆ ಇಲ್ಲಿ ಅಟ್ಲೀಸ್ಟ್ 1 ಟೇಲ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು. ಅದೇ ನಮಗೇನಾದ್ರು ಅಟ್ಲೀಸ್ಟ್ 3 ಟೇಲ್ಸು ಅದು ಅಟ್ಲೀಸ್ಟ್ 2 ಟೇಲ್ಸ್ ಅಂತ ಏನಾದ್ರು ಅಂದರು ಅಂದರೆ ಅವಾಗ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಗೆ ಹೋದರೆ ಈಸಿ ಆಗುತ್ತೆ ಅಷ್ಟೇ. ಆಯ್ತಲ್ಲ? ಈಗ ಎರಡು ಐಡಿಯಾ ಗೊತ್ತಿರಲಿ, ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 22. The probability of getting head and tail alternatively in 3 tosses of a coin or in a throw of 3 coins is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಗೆಟಿಂಗ್ ಹೆಡ್ ಆ್ಯಂಡ್ ಟೇಲ್ ಆಲ್ಟರ್ನೇಟಿವ್ಲಿ ಅಂತ ಹೇಳಿದ್ದಾರೆ. ಹೌದಾ? ಈಸಿ ಇದೆ. ಇದನ್ನು ಎನ್ ಆಫ್ ಎಸ್ನ ಡೈರೆಕ್ಟಾಗಿ ಬರಿಬೋದಾ ಇಲ್ಲಿ? 3 ಟಾಸಸ್ ಆಫ್ ಎ ಕಾಯಿನ್ ಅಂತ ಹೇಳಿದರೆ ಆ್ಯಕ್ಚುಲಿ ಸ್ಯಾಂಪಲ್ ಸ್ಪೇಸ್ನ ಈ ಥರ ಬರಿತಾ ಇದ್ವಿ. ಹೆಡ್ ಹೆಡ್ ಹೆಡ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್, ಸಾರಿ ಹೆಡ್ 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 ಹೆಡ್, ಹೆಡ್ ಟೇಲ್ ಹೆಡ್ ಅಥವಾ ಹೆಡ್ ಹೆಡ್ ಟೇಲ್, ನೆಕ್ಸ್ಟ್ ಹೆಡ್ ಟೇಲ್ ಟೇಲ್. ಫಸ್ಟ್ ಒಂದೆಲ್ಲ ಟೇಲ್ ಮಾಡ್ಕೊಂಡೆ ಅಂದರೆ ಟೇಲ್ ಹೆಡ್ ಹೆಡ್, ಟೇಲ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್. ಹೌದಾ? ಈಗ ನೋಡಿ, ಇಲ್ಲಿ ಈವೆಂಟ್ನ ಏನಂತ ಹೇಳಿದ್ದಾರೆ ಅಂದರೆ ಹೆಡ್ ಆ್ಯಂಡ್ ಟೇಲ್ ಆಲ್ಟರ್ನೇಟಿವ್ಲಿ ಅಂತ ಹೇಳಿದ್ದಾರೆ. ಅಂದರೆ ಏನೇನು ಬರ್ಬೋದು ಅಂದರೆ ಫಸ್ಟ್ ಹೆಡ್ ಬಂತು ಅಂದರೆ ನೆಕ್ಸ್ಟ್ ಟೇಲ್ ಬರಬೇಕು, ನೆಕ್ಸ್ಟ್ ಹೆಡ್ ಬರಬೇಕು. ಫಸ್ಟಿಗೆ ಟೇಲ್ ಬಂತು ಅಂದರೆ ನೆಕ್ಸ್ಟ್ ಹೆಡ್ಡು, ಆಮೇಲೆ ಮತ್ತೆ ಟೇಲ್. ಇವೆರಡೇ ಪಾಸಿಬಿಲಿಟಿ ಇರೋದಲ್ಲ. ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಹೋಗಬೇಕು ಅಂದರೆ ಹಾಗಾದ್ರೆ ಇಲ್ಲಿ ಎನ್ ಆಫ್ ಎ 2 ಆಗುತ್ತೆ, ಎನ್ ಆಫ್ ಎಸ್ 8 ಆಗುತ್ತೆ. ಹೌದಾ? ಥೆಫೋರ್ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 2/8 ಅಂದರೆ ಆನ್ಸರು 1/4 ಬರುತ್ತೆ. ಅಂದರೆ ಆಪ್ಷನ್ ಬಿ ಬರುತ್ತೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ, 23 ಈಸ್ ಇದೆ. ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್ odds against to A are 4:3 and odds in favor to B are 7:5, then the probability that the problem will not be solved is ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಈಗ ಲೆಟ್ ಈವೆಂಟ್ನ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎ ಅಂತ ತೊಗೊತೀನಿ, ಈವೆಂಟ್ ಬಿನ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಬಿ ಅಂತ ತೊಗೊಂಡು ನೆಕ್ಸ್ಟ್ ಟ್ರೈ ಮಾಡಬೇಕಷ್ಟೆ. ಅದು ನೋಡಿ, ಲೆಟ್ ಏನಂತ ಹೇಳ್ತೀನಿ, ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎ, ಬಿನ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಬಿ. ಹೌದಾ? ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್ ಆಡ್ ಎಗನೆಸ್ಟ್ ಟು ಎ ಅಂತ ಹೇಳಿದ್ದಾರೆ. ಹೌದಾ? ಆಡ್
ಎಗೆನೆಸ್ಟು ಎ ಅಂತ ಹೇಳಿದೆ 4/3 ಹೌದಾ. ನೋಡಿ ಆಡ್ ಎಗೆನೆಸ್ಟ್ ಅಂದರೆ ಏನು ಗೊತ್ತಿರೋದು, ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ ಇಸ್ ಈಕ್ವಲ್ ಟು 4/3 ಹೌದಾ. ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಪಿ ಆಫ್ ಎನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಇದು 1 ಮೈನಸ್ ಪಿ ಆಫ್ ಎ ಬೈ ಪಿ ಆಫ್ ಎ ಇಸ್ ಈಕ್ವಲ್ ಟು 4/3 ಹೌದಾ. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 3 ಮೈನಸ್ 3 ಆಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು 4 ಇಂಟು ಪಿ ಆಫ್ ಎ ಅಂದರೆ 3 ಇಸ್ ಈಕ್ವಲ್ ಟು 4 ಪಿ ಆಫ್ ಎ ಪ್ಲಸ್ 3 ಪಿ ಆಫ್ ಎ ಹೌದಾ. ಅಂದರೆ ಎರಡನ್ನ ಆ್ಯಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದೆ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು 3/7 ಬರುತ್ತೆ ಹೌದಾ. ನೆಕ್ಸ್ಟ್ ಅದೇ ಥರ ನೋಡಿ ಗಿವನ್ ಆಡ್ಸ್ ಇನ್ ಫೇವರ್ ಟು ಬಿ ಏನಂತ ಹೇಳಿದರೆ ಆಡ್ಸ್ ಇನ್ ಫೇವರ್ ಟು ಬಿ ಈಸ್ ಈಕ್ವಲ್ ಟು 7:5. ಹಾಗಾದ್ರೆ ಇಲ್ಲಿ ಏನು ಬರೀಬೋದು, ಪಿ ಆಫ್ ಬಿ ಬೈ ಪಿ ಆಫ್ ಬಿ ಬಾರ್ ಈಸ್ ಈಕ್ವಲ್ ಟು 7/5 ಹೌದಾ. ಪಿ ಆಫ್ ಬಿ ಬೈ ಪಿ ಆಫ್ ಬಿ ಬಾರ್ ಅಂದರೆ 1 ಮೈನಸ್ ಪಿ ಆಫ್ ಬಿ ಅಂದರೆ 7/5 ಹೌದಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 5 ಇಂಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು 7 ಮೈನಸ್ 7 ಇಂಟು ಪಿ ಆಫ್ ಬಿ ಹೌದಾ. ಮೈನಸ್ 7 ಇಂಟು ಪಿ ಆಫ್ ಬಿ ಈ ಕಡೆ ತೊಗೊಂಡ್ವಿ ಅಂದರೆ 5 ಇಂಟು ಪಿ ಆಫ್ ಬಿ ಪ್ಲಸ್ 7 ಇಂಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು 7. 7 ಪ್ಲಸ್ 5 ಅಂದರೆ 12 ಇಂಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು 7. ದಟ್ ಇಂಪ್ಲೈಸ್ ಪಿ ಆಫ್ ಬಿ ಇಸ್ ಈಕ್ವಲ್ ಟು 7/12 ಹೌದಾ. ನೆಕ್ಸ್ಟ್ ಇಲ್ಲಿ ಏನು ಕೇಳಿರೋದು, ನಾವು ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ ಹೇಳಿದ್ದಾರೆ ಹೌದಾ. ಎ ಆದರೂ ಸಾಲ್ವ್ ಮಾಡಬೇಕು ಆರ್ ಬಿ ಆದರೂ ಸಾಲ್ವ್ ಮಾಡಬೇಕು, ಮತ್ತು ಎರಡು ಇಂಡಿಪೆಂಡೆಂಟ್ ಇವೆಂಟ್ ಹೌದಾ. ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೆ ಹೌದಾ. ಅಂದರೆ ಇಲ್ಲಿ ಏನು ಕೇಳಿರೋದು, ನಾವು ಪ್ರಾಬಬಿಲಿಟಿ ಆಫ್ ಪ್ರಾಬ್ಲಮ್ ವಿಲ್ ನಾಟ್ ಬಿ ಸಾಲ್ವ್ಡ್ ಕೇಳಿದ್ದಾರೆ, ಸಾರಿ ವಿಲ್ ನಾಟ್ ಬಿ ಸಾಲ್ವ್ಡ್ ಅಂತೇಳಿ ಹೌದಾ. ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದು ಹೌದಾ. ಅಂದರೆ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ವಿಲ್ ನಾಟ್ ಬಿ ಸಾಲ್ವ್ಡ್ ಅಂತ ಹೇಳಿದ್ರೆ ತಾನೆ. ಅಂದರೆ ಏನೂ ಸಾಲ್ವ್ ಮಾಡಬಾರ್ದು, ಬಿನೂ ಸಾಲ್ವ್ ಮಾಡಬಾರ್ದು ಹೌದಾ. ಅಂದರೆ ನೀದರ್ ಎ ನಾರ್ ಬಿ ಅಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಹೌದಾ. ನೋಡಿ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ 1 ಮೈನಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೌದಾ. ಇಂಡಿಪೆಂಡೆಂಟ್ ಈವೆಂಟ್ಸ್ ಇದು, ಅದಕ್ಕೆ ಇದೇನಾಗುತ್ತೆ 1 ಮೈನಸ್ ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಮೈನಸ್ ಆಫ್ ಮೈನಸ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಹೌದಾ. ಬಿಕಾಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇಲ್ಲಿ ಹೌದಾ. ಆಯ್ತಲ್ಲ. ಒನ್ ಮೈನಸ್ ಪಿ ಆಫ್ ಎ ಅಂತ ಹೇಳಿದ್ರೆ 3/7, ಪಿ ಆಫ್ ಬಿ ಅಂದರೆ ಮೈನಸ್ 7/12 ಪ್ಲಸ್ 3/7 ಇಂಟು 7/12 ಹೌದಾ. ನೋಡಿ ಎಲ್ ಸಿ ಎಮ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಬೇಕಷ್ಟೆ. 7 ಕ್ಯಾನ್ಸಲ್ ಆಯಿತು, 3 1s 3 4s ಹೌದಾ. ಅದರಲ್ಲಿ 1 ಮೈನಸ್ 3/7 ಮೈನಸ್ 7/12 ಪ್ಲಸ್ 1/4 84 ಎಲ್ ಸಿ ಎಮ್ ತೊಗೋಬೋದಲ್ಲ. ನೆಕ್ಸ್ಟ್ ಎಷ್ಟು ಬಾರ್ ಚೆಕ್ ಮಾಡಿ. ಇದು 84 ಮೈನಸ್ 12 3s 36 ಮೈನಸ್ 7 7s 49 ಪ್ಲಸ್ 21 ಹೌದಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದಲ್ಲ.
ಈ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದೆ ಅಂದರೆ ಎಷ್ಟು ಬರುತ್ತೆ? 20 ಬರುತ್ತೆ. 20/84 ಆಗುತ್ತೆ. ಸಿಂಪ್ಲಿಫೈ ಮಾಡಿದೆ ಅಂದರೆ 4 5 421 ಅಂದರೆ 5/21 ಆಪ್ಷನ್ ಬಿ ಬರುತ್ತೆ. ಹೌದಾ? ಅಂದರೆ ನೋಡಿ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಡ್ ಎಗನೆಸ್ಟು ಮತ್ತು ಆಡ್ ಇನ್ ಫೇವರ್ ಕೊಟ್ಟಿದ್ದು ಅಂದರೆ ಫಾರ್ಮುಲಾ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗಬೇಕು. ಅದು ಕೊಟ್ಟಿದ್ರು ಅಂತ ಹೇಳಿದ್ರೆ ಪಿ ಆಫ್ ಎ ಮತ್ತು ಪಿ ಆಫ್ ಬಿ ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಗೊತ್ತಾಗಬೇಕು. ನೆಕ್ಸ್ಟ್ ಅಲ್ಲಿ ಏನು ಕೇಳಿದಾರೆ ನೋಡ್ಕೊಂಡು, ದ ಪ್ರಾಬ್ಲಮ್ ವಿಲ್ ನಾಟ್ ಬಿ ಸಾಲ್ವ್ಡ್ ಅಂತ ಹೇಳಿದ್ದಾರೆ. ನಾಟ್ ಬಿ ಸಾಲ್ವ್ಡ್ ಅಂತ ಹೇಳಿದ್ರು ಅಂದರೆ ನೀದರ್ ಎ ನಾರ್ ಬಿ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಬಾರ್ ತೊಗೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟು 24 ನೋಡ್ಕೊಳ್ಳಿ. ನೋಡಿ, a card is drawn from a pack of playing cards. It is replaced in the pack and the pack is shuffled and again a card is drawn. This process has repeated 6 times. Then the probability of getting in sequence 2 hearts, 2 diamonds and 2 black cards is ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ ಅದು. ಆದರೆ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ನಮಗಿಲ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಎಲ್ಲದೂ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಷ್ಟೇ. ಆದರೆ ಇಲ್ಲಿ ನೋಡಿ, ಇಲ್ಲಿ ಏನು ತೊಗೊತೀನಿ ನಾನು. ನೋಡಿ, ಎಲ್ಲದೂ ಇಂಡಿಪೆಂಡೆಂಟ್ ಈವೆಂಟ್ ಅಂತ ಹೇಳಿದ್ರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಏನು ಈವೆಂಟ್ ಏನು ಅಂತ ಹೇಳ್ತೀನಿ ಅಂದರೆ ಡ್ರಾಯಿಂಗ್ ಎ ಹಾರ್ಟ್ ಕಾರ್ಡ್ ಅಥವಾ ಕಾರ್ಡ್ ಡ್ರಾನ್ ಈಸ್ ಹಾರ್ಟ್. ಸಿಮಿಲರ್ಲಿ ಬಿನು ಏನಾದರೂ ತೊಗೊತೀನಿ ಅಂದರೆ ಕಾರ್ಡ್ ಡ್ರಾನ್ ಈಸ್ ಹಾರ್ಟ್. ಹೌದಾ? ಮತ್ತು ನನಗೆ 2 ಡೈಮಂಡ್ ಅಂತ ಹೇಳಿದ್ದಾರೆ. ಸೀನ ಕಾರ್ಡ್ ಡ್ರಾನ್ ಈಸ್ ಡೈಮಂಡ್. ಡಿ ಅಂದರೂ ಅಷ್ಟೇ ಕಾರ್ಡ್ ಡ್ರಾನ್ ಈಸ್ ಡೈಮಂಡ್. ನೆಕ್ಸ್ಟ್ ನೋಡಿ, ಆ್ಯಂಡ್ 2 ಬ್ಲ್ಯಾಕ್ ಕಾರ್ಡ್ ಅಂತ ಹೇಳಿದ್ದಾರೆ. ಈನ ಏನಂತ ತೊಗೊತೀನಿ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಕಾರ್ಡ್. ಎಫ್ ಅಂದು ಅಷ್ಟೇ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್. ಹೌದಾ? ಇದು ನೋಡಿ, ಇಷ್ಟು ಆಗಬೇಕು ತಾನೆ. ಯಾಕಂದರೆ ಮತ್ತೆ ಅದನ್ನು ಸೀಕ್ವೆನ್ಸಲ್ಲೇ ಬರೀಬೇಕು. ಅಂದರೆ ಫಸ್ಟ್ ಎ ಬರಬೇಕು, ಆಮೇಲೆ ಬಿನೇ ಬರಬೇಕು, ಇದೇ ಥರ ಬರ್ತಾ ಹೋಗ್ಬೇಕಾಗತ್ತೆ. ಪ್ರಾಬಿಲಿಟಿ ಏನಾಗುತ್ತೆ ಅಂದರೆ ನೋಡಿ, ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಎಲ್ಲದೂ ಇಂಡಿಪೆಂಡೆಂಟ್ ಈವೆಂಟ್ಸ್ ಇದೆ. ಯಾಕಂದರೆ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಯಾವ ಕಾರ್ಡ್ನ ಡ್ರಾ ಮಾಡಿರ್ತೀವಿ ಅದನ್ನ ಮತ್ತೆ ವಾಪಸ್ ಹಾಕ್ತೀವಿ. ವಾಪಸ್ ಹಾಕಿದ್ವಿ ಅಂದರೆ ಸ್ಯಾಂಪಲ್ ಸ್ಪೇಸ್ ಫಸ್ಟ್ ಹೇಗಿರುತ್ತಲ್ಲ ಅದೇ ಥರ ಆಗಿಬಿಡುತ್ತೆ. ದೇರ್ಫೋರ್ ಇದು ಇಂಡಿಪೆಂಡೆಂಟ್ ಈವೆಂಟ್ಸು. ಯಾವ ಈವೆಂಟ್ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಇಂಟು ಪಿ ಆಫ್ ಡಿ ಇಂಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ಹೌದಾ? ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊತೀನಿ ಅಷ್ಟೇ. ಡ್ರಾನ್ ಕಾರ್ಡ್ ಈಸ್ ಹಾರ್ಟ್ ಅಂದರೆ ಟೋಟಲ್ 13 ಹಾರ್ಟ್ ಕಾರ್ಡ್ ಇರುತ್ತೆ ಔಟ್ ಆಫ್ 52. ಇದೂ ಅಷ್ಟೇ 13/52. ಪಿ ಆಫ್ ಸಿ ಅಂದರೆ ಡೈಮಂಡು 13 ಇರುತ್ತಲ್ಲ, 13/52 ಇಂಟು 13/52 ಇಂಟು ಬ್ಲ್ಯಾಕ್ ಕಾರ್ಡ್ 26 ಇರುತ್ತೆ, 26/52 ಇಂಟು 26/52. ಹೌದಾ? 13/52 ಅಂದರೆ 1/4 ಇಂಟು 1/4 ಇಂಟು 1/4 ಇಂಟು 1/4 ಇಂಟು 1/2 ಇಂಟು 1/2. ಅಂದರೆ ಇದು ಎಷ್ಟು ಬರ್ಬೋದು? 1/4 ಹೋಲ್ ಪವರ್ 5 ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ನೋಡಿ, ಇಟ್ ಈಸ್ ರಿಪ್ಲೇಸ್ಡ್ ಅಂತ ಹೇಳಿದರೆ ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಮತ್ತೆ ಚೇಂಜ್ ಆಗುತ್ತೆ, ಆವಾಗ ಡಿಪೆಂಡೆಂಟ್ ಈವೆಂಟ್ ಆಗಿಬಿಡುತ್ತೆ ಅದು. ಅವಾಗ ನಾವು ಮಲ್ಟಿಪ್ಲಿಕೇಶನ್ ಥಿಯರಮನ್ನು ಪ್ರಾಬಿಲಿಟಿ ಯೂಸ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 25.
If the probability of 3 persons A, B and C hitting a target are ಏನೇನು ಕೊಟ್ಟಿರೋದು 3/5, 2/5, P of C and 3/4 ಹೌದಾ ರೆಸ್ಪೆಕ್ಟಿವ್ಲಿ. If they hit it at a time, then the probability that 2 persons hit the target is ಅಂತ ಹೇಳಿ ನೋಡಿ ಈಸಿ ಇದೆ. 2 persons hit the target ಅಂದರೆ 1 person ಮಿಸ್ಸಸ್ ತಾನೆ ಹೌದಾ, ಅದನ್ನ ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬರುತ್ತೆ. ಅಂದರೆ ಈಗ ನಾವು P of 2 persons hit the target is equal to ಏನು ಬರೀಬೋದು ನಾವು P of A ಮತ್ತು B ಹಿಟ್ ಮಾಡಿದೆ, C ಮಿಸ್ ಮಾಡ್ಕೋಬೇಕು. ಅದೇ ಥರ B ಮಿಸ್ ಮಾಡ್ಕೋಬೋದಲ್ಲ, ಸಿಮಿಲರ್ಲಿ ಸಿನೂ ಮಿಸ್ ಮಾಡ್ಬೋದು, ಏನು ಮಿಸ್ ಮಾಡ್ಬೋದು. ಅವಾಗ ಮಾತ್ರ 2 persons ಹಿಟ್ ದ ಟಾರ್ಗೆಟ್ ತಾನೆ, ಎಲ್ಲದು ಇಂಡಿಪೆಂಡೆಂಟ್ ಇವೆಂಟ್ಸ್ ಇದು. ಅದಕ್ಕೆ ಡೈರೆಕ್ಟಾಗಿ ಏನು ಬರ್ಕೊತೀವಿ P of A ಇಂಟು P of B ಇಂಟು P of C ಬಾರ್ ಪ್ಲಸ್ P of A ಇಂಟು P of B ಬಾರ್ ಇಂಟು P of C ಪ್ಲಸ್ P of A ಬಾರ್ ಇಂಟು P of B ಇಂಟು P of C. ನೋಡಿ ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ. P of C ಬಾರ್ ಅಂತ ಏನು ಬರೀತೀವಿ ನಾವು 1 ಮೈನಸ್ P of C ಬರ್ಕೊಂಡ್ಬಿಟ್ರೆ ಆಯ್ತು ಹೌದಾ. P of A ಅಂದರೆ ಏನು ಬರುತ್ತೆ 3/5, P of B ಅಂದರೆ 2/5, P of C ಬಾರ್ ಅಂದರೆ 1 ಮೈನಸ್ 3/4 ಪ್ಲಸ್ P of A ಅಂದರೆ 3/5, P of B ಅಂದರೆ 1 ಮೈನಸ್ 2/5, ಇದು 3/4, P of A ಬಾರ್ ಅಂದರೆ 1 ಮೈನಸ್ 3/5, P of B ಅಂದರೆ 2/5, P of C ಅಂತ ಹೇಳಿದ್ರೆ 3/4 ಹೌದಾ. ಇದು 3 ಇಂಟು 2 ಅಂದರೆ 6/25 ಇಂಟು 1/4 ಪ್ಲಸ್ 3/5 ಇಂಟು 5 ಮೈನಸ್ 2 ಅಂದರೆ 3/5 ಇಂಟು 3/4 ಪ್ಲಸ್ 2/5 ಇಂಟು 2/5 ಇಂಟು 3/4. ನೋಡಿ ಎಲ್ ಸಿ ಎಮ್ 100 ಆಗುತ್ತಲ್ಲ, 25 4 100, ಇದು 6 ಪ್ಲಸ್ 3 ಇಂಟು 3 ಅಂದರೆ 27 ಪ್ಲಸ್ 3 2 6 6 2 12 ಎಷ್ಟು ಬಂದಿದೆಯಲ್ಲ ಹೌದಾ. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ 27 ಪ್ಲಸ್ 12 ಪ್ಲಸ್ 6 ಅಂದರೆ 45 ಬರುತ್ತಲ್ಲ, 45/100 ಅಂದರೆ ಆನ್ಸರ್ 5 9s 5 20s 9/20 ಬರುತ್ತೆ ಹೌದಾ. ಈಸಿ ಇದೆ ಬಟ್ ಸೇಮ್ ಐಡಿಯಾ ಯೂಸ್ ಮಾಡೋಂಥ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ಐಡಿಯಾ ಗೊತ್ತಿರಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ನೋಡಿ 26. A bag contains 4 black and 3 white balls. The 2 balls are drawn 2 times. 2 balls are drawn 2 times ಮಾಡ್ಕೊಳ್ಳಿ. 2 balls are drawn 2 times. If balls are not replaced once it is drawn, then the probability that first 2 balls are black and the second 2 balls are white ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನೋಡಿ ಆರ್ಡ್ರನ್ನ ಹೇಳಿದ್ದಾರೆ, ಫಸ್ಟ್ 2 ಬ್ಲ್ಯಾಕೇ ಆಗಿರಬೇಕು, ಸೆಕೆಂಡ್ 2 ವೈಟ್ ಆಗಿರಬೇಕು ಹೌದಾ, ಮತ್ತು ವಿತೌಟ್ ರಿಪ್ಲೇಸ್ಮೆಂಟ್ ಹೌದಾ. ಯಾಕಂದರೆ ಇಫ್ ದ ಬಾಲ್ಸ್ ಆರ್ ನಾಟ್ ರಿಪ್ಲೇಸ್ ಅಂತಲೇ ಹೇಳಿದ್ದಾರೆ, ನಾಟ್ ರಿಪ್ಲೇಸ್ ಅಂತ ಹೇಳಿದ ವಿತೌಟ್ ರಿಪ್ಲೇಸ್ಮೆಂಟ್ ಅಂತೇಳಿ ಹೌದಾ. ಹಾಗಾದ್ರೆ ಇಲ್ಲಿ ಹೇಗೆ ತೊಗೊತೀವಿ, ಎ ಬ್ಯಾಗ್ ಕಂಟೈನ್ಸ್ 4 black and
3 ವೈಟ್ ಬಾಲ್ಸ್ ಹೌದಾ. ಈಗ ಇಲ್ಲಿ ಈವೆಂಟ್ ಏನ ನೋಡಿ, ಫಸ್ಟ್ 2 ಆರ್ ಬ್ಲ್ಯಾಕ್ ಅಂತ ಹೇಳಿದ್ರೆ ತಾನೆ. ಈವೆಂಟ್ ಏನ ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀನಿ. ಈವೆಂಟ್ ಬಿನೂ ಅಷ್ಟೇ, ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್. ಈವೆಂಟ್ ಸಿನ ಡ್ರಾನ್ ಬಾಲ್ ಈಸ್ ವೈಟ್. ಯಾಕಂದರೆ ಲಾಸ್ಟ್ ಸೆಕೆಂಡ್ 2 ಬಾಲ್ಸ್ ಆರ್ ವೈಟ್ ಅಂತ ಹೇಳಿದ್ರೆ ತಾನೆ. ಈವೆಂಟ್ ಡಿನು ಡ್ರಾನ್ ಬಾಲ್ ಈಸ್ ವೈಟ್. ನೋಡಿ ಮತ್ತೆ ಎಲ್ಲದು ಡಿಪೆಂಡೆಂಟ್ ಈವೆಂಟ್ಸ್ ಇದು. ಅದಕ್ಕೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡಬೇಕು. ಹಾಗಾದ್ರೆ ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ಹೌದಾ, ಡೈರೆಕ್ಟಾಗಿ ಬರೀಬೋದಲ್ಲ. ಫಸ್ಟ್ ಡ್ರಾನ್ ಬಾಲ್ ಇಸ್ ಬ್ಲ್ಯಾಕ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಬಾಲ್ಸ್ 7 ಇದೆ, ಬ್ಲ್ಯಾಕ್ ಬಾಲ್ 4 ಇದೆ, 4/7 ಆಯಿತು. 1 ಬಾಲ್ನ ಡ್ರಾ ಮಾಡಿಬಿಟ್ಟೆ, ಹಾಗಾದ್ರೆ ಎಷ್ಟು ಬಾಲ್ ಉಳಿತು? 6 ಬಾಲ್ ಉಳಿತು. ನೆಕ್ಸ್ಟು ಬ್ಲ್ಯಾಕ್ ಬಾಲ್ನ ಡ್ರಾ ಮಾಡ್ಬೇಕು ತಾನೆ, 3 ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಬಾಲ್ನ ಡ್ರಾ ಮಾಡಬೇಕು. ಹಾಗಾದರೆ 5 ಬಾಲ್ಸ್ ಉಳಿದಿರುತ್ತೆ, ಅದು ವೈಟ್ ಬಾಲ್ ಆಗಬೇಕು, ಈಗ 3/5. ನೆಕ್ಸ್ಟ್ ಇನ್ನೊಂದು ಬಾಲ್ ಡ್ರಾ ಮಾಡಿಬಿಟ್ವಿ ಅಂದರೆ ನೆಕ್ಸ್ಟ್ 4 ಬಾಲ್ಸ್ ಉಳಿಯುತ್ತೆ. ನೆಕ್ಸ್ಟು ವೈಟ್ ಬಾಲ್ನೇ ಡ್ರಾ ಮಾಡಬೇಕು 2. ಇದೇ ಆರ್ಡ್ರಲ್ಲೇ ಬರಬೇಕು, ಯಾಕಂದರೆ ಫಸ್ಟ್ 2 ಬ್ಲ್ಯಾಕ್ ಅಂತ ಹೇಳಿದರೆ ನೆಕ್ಸ್ಟ್ 2ನ ವೈಟ್ ಅಂತ ಹೇಳಿದ್ದಾರೆ ಹೌದಾ. ಈ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ಈಗ 2 1s 2 2s 3 1s 3 2s ಹೌದಾ. ಹಾಗಾದ್ರೆ ಇಲ್ಲಿ ಏನೇನು ಉಳಿತು? 4 × 3/7 × 5 × 4. 4 4 ಕ್ಯಾನ್ಸಲ್, ಯಾಕಂದರೆ 2 × 2 ಅಂದರೆ 4 ಆಗ್ಬಿಡುತ್ತಲ್ಲ. ಅದರ ಆನ್ಸರ್ 3/7 5s 35 ಅಂದರೆ 3/35 ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 27. ನೋಡಿ ಎ ಡ್ರಾಸ್ 2 ಕಾರ್ಡ್ಸ್ 1/1 ರಿಪ್ಲೇಸಿಂಗ್ ಪ್ರೀವಿಯಸ್ 1 ಅಂತ ಹೇಳಿದ್ದಾರೆ ಫ್ರಮ್ ಎ ಪ್ಯಾಕ್ ಆಫ್ ಕಾರ್ಡ್ಸ್ ಆ್ಯಂಡ್ ಬಿ ಥ್ರೋಸ್ 2 ಡೈಸ್ ಟುಗೆದರ್. The probability that both cards of A are the same suit and the sum of the digit of B is 6 will be ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇನ್ನೂ ಈಸಿ ಇದೆ ಅಂದರೆ ಇಲ್ಲೆಲ್ಲ ನೋಡಿ ಇಂಡಿಪೆಂಡೆಂಟ್ ಈವೆಂಟು ಎಗೂ ಮತ್ತು ಬಿಗೂ ಏನೂ ರಿಲೇಷನ್ ಇಲ್ಲ ಇಲ್ಲಿ. ಅದು ನೋಡಿ ಪ್ರಾಬಿಲಿಟಿ ಆಫ್ ಎನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ಇಲ್ಲಿ ಏನಂತ ಹೇಳಿದ್ರು, ದ ಪ್ರಾಬಿಲಿಟಿ ದಟ್ ಬೋತ್ ಕಾರ್ಡ್ಸ್ ಆಫ್ ಎ ಆರ್ ಆಫ್ ದ ಸೇಮ್ ಸೂಟ್ ಹೌದಾ. ಅಂದರೆ ಇದನ್ನೇನಂತ ಹೇಳ್ತೀನಿ, ಬೋತ್ ಕಾರ್ಡ್ಸ್ ಆರ್ ಆಫ್ ಸೇಮ್ ಸೂಟ್ ಇದು ಹೌದಾ. ಬೋತ್ ಕಾರ್ಡ್ಸ್ ಆರ್ ಆಫ್ ಸೇಮ್ ಸೂಟ್ ಅಂತ ಹೇಳಿದ್ರೆ ಎರಡು ಸೇಮ್ ಸೂಟಿಂದನೇ ಬರಬೇಕು ಅಂತೇಳಿ ಹೌದಾ. ನೋಡಿ ಫಾರ್ ಎಕ್ಸಾಂಪಲ್ಲು 2 ಡೈಮಂಡಿಂದ ಬರ್ಬೋದು ಹೌದಾ, ಅಥವಾ 2 ಹಾರ್ಟಿಂದ ಬರ್ಬೋದು, ಈ ಥರ ಯಾವ್ದಾರು ಆಗಿರ್ಬೋದು ಹೌದಾ. ಹೀಗೆ ಬೋತ್ ಕಾರ್ಡ್ಸ್ ಆರ್ ಆಫ್ ಸೇಮ್ ಸೂಟ್ ಅಂತ ಹೇಳಿದ್ದಾರೆ, ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ. ಹಾಗಾದ್ರೆ ನೋಡಿ 2 ಡೈಮಂಡ್ ಅಂದ್ಕೊಂಡೆ ಅಂದರೆ 13/52 ಇಂಟು 13/52 ಆಗುತ್ತೆ ಹೌದಾ. 2 ಡೈಮಂಡ್ ಅಂದ್ಕೊಂಡ್ವಿ ಅಂದರೆ 2 ಡೈಮಂಡೇ ಆಗಬೇಕು ಅಂತೇನೂ ಇಲ್ಲ, 2 ಹಾರ್ಟ್ ಆಗ್ಬೋದು ಹೌದಾ. ಅದಕ್ಕೆ ಅಲ್ಲಿ 2 ಡೈಮಂಡ್ ಅಂದಾಗ ಒಂದು ಬರುತ್ತೆ, 2 ಹಾರ್ಟ್ ಅಂದಾಗ ಒಂದು ಬರುತ್ತೆ, 2 ಕ್ಲಬ್ ಅಂದಾಗ ಒಂದು ಬರುತ್ತೆ, 2 ಸ್ಪೇಡ್ ಅಂದಾಗ ಒಂದು ಬರುತ್ತೆ. ಅಂದರೆ ಆ ಥರದ್ದು ಎಷ್ಟಿದಾವೆ ನಮಗೆ 4, ಅದಕ್ಕೆ ಇಂಟು 4 ಮಾಡ್ಕೊತೀವಿ ಹೌದಾ. ನೋಡಿ ಅಲ್ಲಿ ಯಾಕೆ ಇಂಟು 4 ಮಾಡ್ತಾಯಿದ್ವಿ ಅಂತ ಗೊತ್ತಾಗಬೇಕಿದು. ಇದೇನಂತ ಹೇಳಿದ್ರೆ ದೇರ್ ಆರ್ 4 ಸೂಟ್ಸ್ ಹೌದಾ, ಅದಕ್ಕೆ ಅಲ್ಲಿ ಇಂಟು 4 ಮಾಡ್ಕೊತಾ ಇದ್ದೀವಿ. ಇದು ಪಿ ಆಫ್ ಎ ಅಷ್ಟೇ ಇದು.
ಅದರಲ್ಲಿ ಪಿ ಆಫ್ ಎನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ಬೋದು ನಮಗೆ 13 1 13 4 4 ಕ್ಯಾನ್ಸಲ್ ಆಗ್ಬಿಟ್ಟು 13/52 ಅಂದರೆ ಇದು 1/4 ಆಯಿತು. ಹೌದಾ? ನೆಕ್ಸ್ಟ್ ನೋಡಿ ಪಿ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಪಿ ಆಫ್ ಬಿ ಅಂತ ಹೇಳಿದ್ರೆ ಏನಂತ ಹೇಳೋದು, ಬಿ ಥ್ರೋಸ್ 2 ಡೈಸ್ ಟುಗೆದರ್. ಹೌದಾ? 2 ಡೈಸ್ ಟುಗೆದರ್ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ 36 ಎಲಿಮೆಂಟ್ಸ್ ಬಂದ್ಬಿಡುತ್ತೆ. ಹೌದಾ? ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗಬೇಕು. ಸಮ್ ಆಫ್ ದ ಡಿಜಿಟ್ಸ್ ಈಸ್ 6 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಸಮ್ ಆಫ್ ದ ಡಿಜಿಟ್ಸ್ ಈಸ್ 6 ಅಂದರೆ ಏನೇನು ತೊಗೋಬೋದು ನಾನು, 1 5 ತೊಗೋಬೋದು, 2 4 3 3 4 2 5 1. ಹೌದಾ? ಇಷ್ಟು ಬರುತ್ತೆ. ಅಂದರೆ ಈ ಥರದ್ದು ಎಷ್ಟಿದೆ, 5 ಇದೆ. ಹಾಗಾದ್ರೆ ಇದು 5/36 ಬರುತ್ತೆ. ಹೌದಾ? ಮತ್ತು ನೋಡಿ 2 ಇಂಡಿಪೆಂಡೆಂಟ್ ಇವೆಂಟ್ಸ್ ತಾನೇ ಇದು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಕೇಳಿದ್ದಾರೆ, ಎರಡನ್ನೂ ಕೇಳಿದ್ದಾರೆ ಅಷ್ಟೇ. ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಹೌದಾ? ಅಂದರೆ ಇಲ್ಲಿ ಆನ್ಸರು 1/4 ಇಂಟು 5/36 ಬರುತ್ತೆ. ಸಿಂಪ್ಲಿಫೈ ಮಾಡಬೇಕಷ್ಟೆ. 5/4 ಇಂಟು 36 ಅಂದರೆ 144 ಬರುತ್ತೆ. ಅಂದರೆ 5/144. ಆಪ್ಷನ್ ಸಿ ಬರುತ್ತೆ ಅಷ್ಟೇ. ನೋಡಿ ಉಳಿದಿರೋದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾಳೆ 28 ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.